ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ನರಮಂಡಲದ ಬೆಳವಣಿಗೆಯ ಸಮಸ್ಯೆಗಳು, ಅದರಲ್ಲೂ ADHD ಅಂದರೆ ಗಮನದ ಕೊರತೆ ಮತ್ತು ಅತೀವ ಚಟುವಟಿಕೆಯ ಅಸ್ವಸ್ಥತೆ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಇದನ್ನು ಮುಂದುವರಿಸ್ತಾ ಬೌದ್ಧಿಕ ಅಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೀವೆಲ್ಲ ಗಮನಿಸಿರ್ತೀರಾ, ನಾವು ಸಾಧಾರಣವಾಗಿ ನಮ್ಮ ಬಾಲ್ಯದಿಂದ ಪ್ರತಿದಿನ ಒಂದಲ್ಲ ಒಂದನ್ನು ಕಲಿತಾನೇ ಇರ್ತೀವಿ. ಇದರಿಂದ ನಾವು ದೈಹಿಕವಾಗಿ ಬೆಳಿತೀವಿ, ಮಾನಸಿಕವಾಗಿ ಬೆಳಿತೀವಿ, ನಡವಳಿಕೆ, ಇತರರೊಂದಿಗೆ ನಾವು ಹೇಗೆ ವರ್ತಿಸ್ತೀವಿ, ಇದೆಲ್ಲ ವಿಕಾಸ ಆಗ್ತಾ ಇರುತ್ತೆ. ಶಿಕ್ಷಣದ ಮೂಲಕ ವಿಷಯಗಳು, ಮಾಹಿತಿಯನ್ನು ತಿಳ್ಕೊತೀವಿ. ಹಣಕಾಸು, ಸಮಯ, ಗಣಿತ ಇತ್ಯಾದಿಗಳ ಅರಿವು ಕೂಡ ಆಗುತ್ತೆ. ಕ್ರಮೇಣ ನಮ್ಮಲ್ಲಿ ಸಾಮಾಜಿಕ ಕೌಶಲ್ಯಗಳು ಕೂಡ ವರ್ಧಿಸುತ್ತೆ. ಈ ಸಾಮಾಜಿಕ ಕೌಶಲ್ಯಗಳು ಅಂತಂದರೆ ಸಮಾಜದಲ್ಲಿ ಬೇರೆಯವ್ರ ರೀತಿ ನಾವು ಹೇಗೆ ಬರೆಯೋದು, ನಮ್ಮ ಆತ್ಮಗೌರವ, ನಮ್ಮ ಸಾಮಾಜಿಕ ಜವಾಬ್ದಾರಿಗಳೇನು, ಏನಾದರೂ ಸಮಸ್ಯೆ ಆದರೆ ಅದರ ಪರಿಹಾರ ಹೇಗೆ ಇತ್ಯಾದಿ. ಇದರ ಜೊತೆಗೆ ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಕೌಶಲ್ಯನೂ ವರ್ಧಿಸುತ್ತೆ. ಅಂದರೆ ನಮ್ಮ ಸುರಕ್ಷತೆ ಹೇಗೆ ಮಾಡ್ಕೋಬೇಕು, ನಮ್ಮ ದಿನಚರಿನ ಹೇಗೆ ರೂಢಿಸ್ಕೋಬೇಕು, ಸಾಧಾರಣ ವಿಷಯಗಳು ಅಂದರೆ ದೂರವಾಣಿ ಹೇಗೆ ಉಪಯೋಗಿಸೋದು ಇತ್ಯಾದಿಯಲ್ಲಿ ಕೂಡ ವಿಕಾಸ ನಮ್ಮಲ್ಲಿ ಆಗ್ತಾ ಇರುತ್ತೆ. ಇವೆಲ್ಲ ಸೇರಿ ಒಟ್ಟಾರೆ ನಮ್ಮ ಜೀವನ ಸಾಗಿಸೋಕ್ಕೆ ಒಂದು ರೀತಿ ನಮಗೆ ಸಾಮರ್ಥ್ಯ ಬರುತ್ತೆ. ಆದರೆ ಕೆಲವರಿಗೆ ಮೊದಲಿನಿಂದಲೂ ಅಂದರೆ ಬಾಲ್ಯದಿಂದಲೂ ಕೂಡ ಈ ಸಾಮರ್ಥ್ಯ ಗಳಿಸೋಕ್ಕೆ ಆಗೋದಿಲ್ಲ. ಬಹುಶಃ ಅವರ ಮೆದುಳಿನ ಬೆಳವಣಿಗೆಯಲ್ಲಿ ಅಂದರೆ ಅವರ ನರವಿಕಾಸದಲ್ಲಿ ಆಗುವಂಥ ಕೆಲವು ಸಮಸ್ಯೆಗಳಿಂದ ಅವರಿಗೆ ಈ ರೀತಿ ಅಸಾಮರ್ಥ್ಯ ಉಂಟಾಗುತ್ತೆ. ಇಂತಹ ಒಂದು ಅಸಾಮರ್ಥ್ಯಕ್ಕೆ ಬೌದ್ಧಿಕ ಅಸಾಮರ್ಥ್ಯ ಅಂತ ತಜ್ಞರು ಹೇಳ್ತಾರೆ. ಮಕ್ಕಳಲ್ಲಿ ಕಂಡುಬರುವಂತಹ ನರವಿಕಾಸದ ಪ್ರಮುಖ ಕಾಯಿಲೆಗಳಲ್ಲಿ ಒಂದಾದ ಬೌದ್ಧಿಕ ಅಸಾಮರ್ಥ್ಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಿಮ್ಹಾನ್ಸ್ನ ನರ್ಸಿಂಗ್ ಅಂದರೆ ಶುಶ್ರೂಷಾ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ತಜ್ಞರು, ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜಿ ರಾಧಾಕೃಷ್ಣನ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ರಾಧಾಕೃಷ್ಣನ್ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್ ರಾಧಾಕೃಷ್ಣನ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈ ಬೌದ್ಧಿಕ ಅಸಾಮರ್ಥ್ಯ ಅಂತಂದರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತಲ್ಲ, ಹಂಗಂದ್ರೆ ಏನು? ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ನಾವೇನು ಕರೀತೀವಲ್ಲ, ಅದು ಮುಂಚೆ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿ ಮಾಂದ್ಯತೆ ಅಂದ್ರೆ ಮೊದಲು ಬುದ್ಧಿಮಾಂದ್ಯತೆ ಅಂತ ಇದ್ರು, ಇದನ್ನ ಅಂತ ಇದ್ರು. ಈಗ ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಥವಾ ಬೌದ್ಧಿಕ ಅಸಾಮರ್ಥ್ಯ ಅಂತ ಕರಿತೀವಿ. ಸರಿ ಸರಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಈ ತರನೇ ಕರಿಬೇಕು. ಇದರಲ್ಲಿ ಏನಾಗುತ್ತಂದ್ರೆ 3 ಮುಖ್ಯ ಅಂಶಗಳಿದೆ. ಒಂದು, ಅವ್ರಿಗೆ ಸಮಸ್ಯೆಗಳು ಎಲ್ಲೆಲ್ಲಿ ಬರುತ್ತೆ ಅಂದ್ರೆ ಥಿಂಕಿಂಗ್, ಲರ್ನಿಂಗ್ ಅಂಡ್ ಡೈಲಿ ಟಾಸ್ಕ್ ಅಂತ ಕರಿತೀವಿ. ಅಂದ್ರೆ ಯೋಚನೆ ಮಾಡೋದು, ಯಾವ ವಿಷಯ ಕಲಿಯೋದು ಮತ್ತು ದಿನನಿತ್ಯದಲ್ಲಿ ಮಾಡುವಂತ ಚಟುವಟಿಕೆ ಸಮಸ್ಯೆ ಆಗುತ್ತೆ ಈ ಮಕ್ಕಳಲ್ಲಿ. ಅದು ಅವರ ದಿನಚರಿಯಲ್ಲಿ ಪರಿಣಾಮ ಉಂಟಾಗುತ್ತೆ. ಒಂದು ಶರ್ಟ್ ಪ್ಯಾಂಟ್ ಹಾಕೋದಿರಲಿ, ಎಲ್ಲ ರೋಡ್ ಕ್ರಾಸ್ ಮಾಡುವುದಿರಲಿ, ಇಲ್ಲ ಶಾಲೆಗೆ ಹೋಗೋದು, ಶಾಲೆಯಲ್ಲಿ ಕಲಿಯೋದು, ಅಲ್ಲಿ ಕೊಡುವ ಒಂದು ಸಣ್ಣ ಮ್ಯಾಥ್ಸ್ ಪ್ರಾಬ್ಲಮ್ ಆಗಲಿ ಏನೋ ಆಗಲಿ, ಇದು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ಅವ್ರಿಗೆ ತೊಂದರೆ ಆಗುತ್ತೆ. ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಅವ್ರಿಗೆ ಸಮಸ್ಯೆ ಆಗಬಹುದು. ಈ ಸಮಸ್ಯೆಗಳು ಅದನ್ನ ಅವರ IQ ಮೇಲೆ ಡಿಪೆಂಡ್ ಆಗುತ್ತೆ. IQ ಅಂದ್ರೆ ಅವರ ಬುದ್ಧಿಯ ಪ್ರಮಾಣ, ಇಂಟೆಲಿಜೆಂಟ್ ಕೋಶನ್ ಅಂತ ಕರಿತೀವಿ ನಾವು. ಇಂಟೆಲಿಜೆಂಟ್ ಕೋಶನ್. ಸರಿ ಸರಿ. ಸೊ ಆ ಅಂಶ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಸಾಧಾರಣವಾಗಿ ನಿಮ್ಮಲ್ಲಿ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಬುದ್ಧಿ ಸರಿ ಇರುವಂತಹ ಮಕ್ಕಳಲ್ಲಿ ಇರುವಂತಹ IQಗಿಂತ ಕಡಿಮೆ ಇರುತ್ತೆ ಈ ಬೌದ್ಧಿಕ ಅಸಾಮರ್ಥ್ಯ ಇರೋರಲ್ಲಿ. ಸರಿ ಸರಿ. ಈ IQ ಬೇರೆ ಬೇರೆ ಲೆವೆಲ್ ಅಲ್ಲಿ ನಾವು ಮಟ್ಟದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಇದರ ಆಧಾರದ ಮೇಲೆ ಯಾವ ತರ ಇರ್ಬೋದು, ಯಾವ್ಯಾವ ರೀತಿ ಇರ್ಬೋದು ಈ ಬೌದ್ಧಿಕ ಅಸಾಮರ್ಥ್ಯ? ಸರ್, ಇದು 4 ತರಗತಿಯಲ್ಲಿ ನಾವು ಲೆವೆಲ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಮೈಲ್ಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರಿತೀವಿ, ಮೈಲ್ಡ್ ಅಂದ್ರೆ ಸೌಮ್ಯವಾಗಿರುತ್ತೆ. ಎರಡನೇದು ಮಾಡರೇಟ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರಿತೀವಿ, ಅಂದ್ರೆ ಮಧ್ಯಮ. ಮೂರನೇದು ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ತೀವ್ರವಾಗಿರುವುದು. ಇನ್ನೂ ಒಂದು ಪ್ರೊಫೌಂಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ತೀವ್ರ ಅಂದ್ರೆ ಇವರಲ್ಲಿ ತುಂಬಾ ಕಡಿಮೆ IQ ಇರುತ್ತೆ ಮಕ್ಕಳಲ್ಲಿ,
ತೀವ್ರ ಬೌದ್ಧಿಕ ಅಸಾಮರ್ಥ್ಯ ಇರುತ್ತೆ. ಸರಿ. ಈ ಐಕ್ಯೂ ಮೇಲೆ ಅವ್ರದ್ದು ಬೆಳವಣಿಗೆನೂ ಪರಿಣಾಮ ಇರ್ತದೆ. ಹಾಗಾದ್ರೆ ಮೈಲ್ಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ನಾವೇನು ಕರೀತೀವಲ್ಲ, ಅವರು ಎಜುಕಬಲ್ ಅಂತ ಕರೀತೀವಿ ನಾವು. ಒಂದು ಮಟ್ಟದವರೆಗೆ ಅವ್ರಿಗೆ ಶಿಕ್ಷಣ ಕೊಡಬಹುದು. ಅವರು ದೊಡ್ಡ ದೊಡ್ಡ ಕಾರ್ಯ ನಿರ್ವಹಿಸಿ ಇಲ್ಲದ್ರೆ ಕೂಡ ಒಂದು ಮಟ್ಟದವರೆಗೆ ಹೈಸ್ಕೂಲ್ ವರೆಗೂ ಕಲಿತಾರೆ. ಬೇಸಿಕ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತಾರೆ. ಬೇಸಿಕ್ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಮಾಡರೇಟ್ ಅಲ್ಲಿ ಹೇಗೆ? ಮಾಡರೇಟ್ ಅಲ್ಲಿ ಅವ್ರಿಗೆ ಟ್ರೈನಬಲ್ ಅಂತ ಕರಿತೀವಿ ನಾವು. ಅಂದ್ರೆ ಶಿಕ್ಷಣ ಕೊಡಕ್ಕಾಗ್ದೇ ಸಣ್ಣ ಪುಟ್ಟ ಕೆಲಸ ಮಾಡಕ್ ಅವ್ರಿಗೆ ಕೆಲಸ ಮಾಡೋದು, ರುಟೀನ್ ಕೆಲಸ ಮಾಡೋಕೆ ಆಗುತ್ತೆ ಅವ್ರಿಗೆ. ರುಟೀನ್ ಕೆಲಸಗಳು ಅವ್ರು ಮಾಡ್ಕೊಂಡು ಇರಬಹುದು. ಸಿವಿಯರ್ ಮತ್ತು ಪ್ರೊಫೌಂಡ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋರು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗುತ್ತಾರೆ. ನಮ್ಮ ಮೇಲೆ, ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಸಂಪೂರ್ಣವಾಗಿ ನಮ್ಮ ಮೇಲೆ ಅವಲಂಬಿಸಿರ್ತಾರೆ. ತಾಯಿ ತಂದೆಯರು, ಎಲ್ಲ ಶಿಕ್ಷಕರು ಎಲ್ಲ ಅವರು ಕಂಪ್ಲೀಟ್ಲಿ ಅವ್ರಿಗೆ ಎಲ್ಲ ಕೆಲಸನೂ ನಾವು ಮಾಡಿಕೊಡ್ಬೇಕು. ಈ ಬೌದ್ಧಿಕ ಅಸಾಮರ್ಥ್ಯ ಎಷ್ಟು ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ? ಸರ್, 18 ವಯಸ್ಸು ಕಮ್ಮಿ ಇರೋರ ಮಕ್ಕಳಲ್ಲಿ ಒಂದು 2%, ಅಂದ್ರೆ ಒಂದು 100 ಮಕ್ಕಳಲ್ಲಿ ಇಬ್ಬರಿಗೆ ಇರಬಹುದು. 100 ಮಕ್ಕಳಲ್ಲಿ ಇಬ್ಬರಿಗೂ ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಸೈಂಟಿಫಿಕಲಿ ನಾವು ಏನು ಸ್ಟಡಿ ಮಾಡಿರ್ತೀವಲ್ವಾ, ಅದರ ಪ್ರಕಾರ. ಸರಿ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಮಕ್ಕಳಲ್ಲಿ ಕಂಡುಬರುವಂತಹ ಬೌದ್ಧಿಕ ಅಸಾಮರ್ಥ್ಯದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಮಕ್ಕಳಲ್ಲಿ ಕಂಡುಬರುವಂತಹ ಬೌದ್ಧಿಕ ಅಸಾಮರ್ಥ್ಯದ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ಈ ಬೌದ್ಧಿಕ ಅಸಾಮರ್ಥ್ಯ ಅಂತಿದೆಯಲ್ಲ, ಇದು ಹೇಗುಂಟಾಗುತ್ತೆ? ದಯವಿಟ್ಟು ತಿಳಿಸ್ಕೊಡಿ. ಸರ್, ಇದು ಬೇರೆ ಬೇರೆ ಕಾರಣಗಳಂತ ಉಂಟಾಗುತ್ತೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಅನುವಂಶಿಕ ತಾಯಿ ತಂದೆಗಳಿಂದ, ಅಜ್ಜಿ ಕಡೆಯಿಂದ ಅನುವಂಶಿಕ ಕಾರಣಗಳಿಂದ ಬರುತ್ತೆ ಅಂತ ಹೇಳ್ತೀರಾ? ಸರಿ. ಎರಡನೇದು ದ ಮೇಜರ್ ಕಾರಣ, ಕಾಸಸ್ ನಾವೇನು ಹೇಳ್ತೀವಿ ಅಂದ್ರೆ, ಹೆರಿಗೆ ಮುಂಚೆ ಮಗು ಹೊಟ್ಟೆ ಒಳಗೆ ಇರುವಾಗ ಅಥವಾ ಹೆರಿಗೆ ಸಮಯದಲ್ಲಿ, ಆ ಹೆರಿಗೆ ಆನಂತರ ಉಂಟಾಗಿರುವ ಬೇರೆ ಬೇರೆ ಸಮಸ್ಯೆಗಳಿಂದ, ಅಂದ್ರೆ ಮಗು ಹುಟ್ಟಕ್ ಮುಂಚೆ ಅಥವಾ ಪ್ರಸವದ ಸಂದರ್ಭದಲ್ಲಿ ಅಥವಾ ನಂತರ ಯಾವ ಬೇಕಾದ್ರೆ ಆಗ್ಬಹುದು, ಸಮಸ್ಯೆಗಳಾದ್ರೆ ಅದು ಇನ್ಫೆಕ್ಷನ್ ಆಗಿರ್ಬೋದು, ಇಂಜುರಿಗಳಾಗಿರ್ಬೋದು, ಪೋಷಕ ಕೊರತೆ ಇರ್ಬೋದು, ಪೋಷಕಾಂಶದ ಕೊರತೆ, ಮತ್ತೆ ಹೆವಿ ಮೆಟಲ್ ಟಾಕ್ಸಿನ್ ಅಂತ ಕರೀತೀವಿ ನಾವು, ವಿಷಕಾರಿ ಅಂಶಗಳಿರ್ಬೋದು, ರೇಡಿಯೇಷನ್ ಇರ್ಬೋದು. ಸೊ ಮಗು ಹುಟ್ಟಿದ ಮೇಲೆ ಅವ್ರಿಗೆ ಸಿಗದೇ ಇರುವ ಸ್ಟಿಮ್ಯುಲೇಷನ್ಸ್ ಪ್ರಾಪರ್ ಇರಬೇಕು. ಅವ್ರಿಗೆ ತಂದೆ ತಾಯಿ ತಮ್ಮ ಮಕ್ಕಳ ಜೊತೆ ಬಾಂಧವ್ಯ ಇರೋದು, ಪ್ಲೇ ಮೆಟೀರಿಯಲ್ಸ್, ಇವೆಲ್ಲ ಆಟ ಸಾಮಾನು ಕೊಟ್ಟಿದ್ರೆ ಅದರಿಂದ ಅವರು ಆಟ ಆಡ್ಕೋತಾರಲ್ಲ, ಈ ಒಂದು ರೀತಿ ಪ್ರಚೋದನೆ ಅವ್ರಿಗೆ ಇಲ್ಲದೆ ಹೋದ್ರೆ ಆಗುತ್ತೆ. ಅದನ್ನ ನಾವು ನ್ಯೂರಲ್ ಸ್ಟಿಮ್ಯುಲೈ ಅಂತ ಕರಿತೀವಿ ನಾವು, ಸೆನ್ಸರಿ ನ್ಯೂರಲ್ ಸ್ಟಿಮ್ಯುಲೈ. ಆ ಡಿಪ್ರಿವೇಶನ್ ಕೂಡ ಇದು ಅದರಿಂದ. ಸರಿ. ಮತ್ತೆ ಇನ್ನೂ ಒಂದು ಮುಖ್ಯವಾದ ಕಾರಣ ಏನಂದ್ರೆ ಕ್ರಾನಿಕ್ ಇನ್ಫೆಕ್ಷನ್ಸ್ ಆರ್ ಕ್ರಾನಿಕ್ ಡಿಸೀಸಸ್. ಅಂದ್ರೆ ದೀರ್ಘಕಾಲಿಕ ಕಾಯಿಲೆ ಇದ್ರೆ ಮಗುಗೆ ಅದರಿಂದಾನು ಮೆದುಳಿಗೆ ಸಮಸ್ಯೆಯಾಗಿ ಆಗ್ಬಹುದು. ಕೆಲವು ಟೈಮ್ ಅಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಕಾಸಸ್ ಕೂಡ ಅದು ಉಂಟು ಮಾಡುತ್ತೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಕೂಡ. ಆಯ್ತು, ಇವಾಗ ಒಂದು ಮಗುಗೆ ಈ ತರ ಆಗಿದೆ ಅಂತಂದ್ರೆ ಅದನ್ನ ಹೇಗೆ ಕಂಡುಹಿಡಿತೀರಾ? ಡಯಾಗ್ನೋಸಿಸ್ ಹೇಗೆ? ಸರ್, ಇದು ಡೆಫಿನೆಟ್ ಟೆಸ್ಟ್ ಅಂತ ಏನು ನಮ್ಮ ಕಡೆ ಇಲ್ಲ. ಇದನ್ನ ನಾವು ಹೆಂಗ್ ಕಂಡುಹಿಡಿದ್ವಿ ಅಂದ್ರೆ ಐಕ್ಯೂ ಟೆಸ್ಟಿಂಗ್ ಮೂಲಕ, ಸೈಕಲಾಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಐಕ್ಯೂ ಟೆಸ್ಟ್
ಮಗುಗೆ ಬುದ್ಧಿ ಮತ್ತೆ ಪ್ರಮಾಣ ಎಷ್ಟಿದೆ ಅಂತ ಹೇಳ್ತೀರಾ? IQ ಟೆಸ್ಟಿಂಗ್ ಮಾಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ಡಿಸಬಿಲಿಟಿ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಇದನ್ನೇ ನಾವು ಕನ್ಫರ್ಮೇಶನ್ ಟೆಸ್ಟ್ ಅಂತ ಹೇಳಿ ಮಿಕ್ಕಿದ ಟೆಸ್ಟ್ ಎಲ್ಲ ನಾವು ಮಾಡ್ತೀವಿ. ಒಂದು ಮೆದುಳಿಗೆ ಚೇಂಜಸ್ ಏನಿದೆಯೋ ಅದನ್ನ ಎಕ್ಸ್ರೇ, CT ಸ್ಕ್ಯಾನ್, MRI ಈ ತರ ಸ್ಕ್ಯಾನಿಂಗ್ ಮೂಲಕ ಕಂಡುಹಿಡಬಹುದು. ಎರಡನೇದು ನಾವು ಜೆನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ನಾವು ಜೆನೆಟಿಕ್ ಏನೋ ಏರ್ಪೇರ್ ಆಗಿರೋದು, ರಕ್ತ ಪರೀಕ್ಷೆ ಮತ್ತೆ ಜೀನ್ ಟೆಸ್ಟ್ ಅಂತ ಹೇಳ್ತೀವಿ. ಮೂರನೇದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು. ಇದರ ಮೂಲಕನೂ ನಾವು ಇದನ್ನ ಕಂಡುಹಿಡಬಹುದು. ವಿವಿಧ ಪ್ರಯೋಗಾಲಯದ ಪರೀಕ್ಷೆಗಳ ಮೂಲಕ ಕಂಡುಹಿಡ್ತೀರಾ ಅಂತ ಹೇಳ್ತಿದ್ದೀರಾ. ಆದ್ರೆ ಯಾವ್ದಾದ್ರು ಹುಟ್ಟೋ ಮಗು ಹುಟ್ಟಕ್ಕಿಂತ ಮುಂಚೆನೆ ಬಹುಶಃ ಈ ಮುಂದೆ ಭವಿಷ್ಯದಲ್ಲಿ ಈ ರೀತಿ ಬೌದ್ಧಿಕ ಅಸಾಮರ್ಥ್ಯ ಇರಬಹುದೇನೋ ಆಗ್ಬೋದೇನೋ ಅಂತ ನೀವು ಊಹಿಸಕ್ ಸಾಧ್ಯನಾ? ಸರ್, ಸಾಧ್ಯ ಇದೆ. ಅಂದ್ರೆ ಡೆಫಿನೆಟ್ ಟೆಸ್ಟ್ ಏನಿಲ್ಲ, ಖಚಿತವಾಗಿ ಹೇಳಕ್ಕಾಗಲ್ಲ. ಈ ಟೆಸ್ಟ್ ಮಾಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲ. ಬೇರೆ ನಾವು ಇದು ಗೊತ್ತಾಗುತ್ತೆ ಈ ತರ ಇರಬಹುದು ಅಂತ ಮಾಡಬಹುದು. ಅಂದ್ರೆ ಅದಕ್ಕೂ ಪರೀಕ್ಷೆಗಳಿದೆ. ಅವೇ ನಾವು ಅಲ್ಟ್ರಾಸೋನೋಗ್ರಫಿ ಮಾಡಿ ನೋಡಬಹುದು. ಅಂದ್ರೆ ತಾಯಿ ಹೊಟ್ಟೆ ಒಳಗಿರೋ ಮಗುವನ್ನ ನೀವು ಪರೀಕ್ಷೆ ಮಾಡಿ ನೋಡ್ತೀರಾ, ಆ ಸ್ಟ್ರಕ್ಚರಲ್ ಚೇಂಜಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಎರಡನೇದು ನಾವು ಆ ಫ್ಲೂಯಿಡ್ ಇದೆ ಅಲ್ಲ ಹೊಟ್ಟೆ ಮಗು ಇದ್ದಾಗ ಆಮ್ನಿಯೋಸೆಂಟೆಸಿಸ್ ಅಂತ ಹೇಳ್ತೀವಿ ನಾವು, ಆ ಫ್ಲೂಯಿಡ್ ತೆಗೆದು ಟೆಸ್ಟ್ ಮಾಡಿ ಅದರಲ್ಲೂ ಮಾಡಬಹುದು. ಮತ್ತೆ ಜೆನೆಟಿಕ್ ಟೆಸ್ಟ್ ಅಂತ ಪ್ರತ್ಯೇಕ ಟೆಸ್ಟಿಂಗ್ ಮಾಡಿ ನಾವು ಹೇಳ್ಬಹುದು. ನ್ಯೂ ಬಾರ್ನ್ ಬಂದಾಗ ನ್ಯೂ ಬಾರ್ನ್ ಡೆವಲಪ್ಮೆಂಟಲ್ ಸ್ಕ್ರೀನಿಂಗ್ ಅಂತ ನಾವು ಒಳಗೆ ಪಡ್ತೀವಿ. ಇದು ಒಂದು ಬಿಫೋರ್ ಡೆಲಿವರಿ. ನಂತರ ಆಫ್ಟರ್ ಡೆಲಿವರಿ ಅಂತ ಬಂದಾಗ ಡೆವಲಪ್ಮೆಂಟಲ್ ಸ್ಕ್ರೀನಿಂಗ್ ಪರೀಕ್ಷೆ ಮಾಡ್ತೀರಾ? ಸರಿ. ಆದ್ರೆ ಇವಾಗ ಮಗುಗೆ ಈಗ ಬೌದ್ಧಿಕ ಅಸಾಮರ್ಥ್ಯ ಇದೆ ಅಂತ ಖಚಿತ ಆಗೋಗಿದೆ ಅನ್ಕೊಳ್ಳಿ, ಒಂದು ಮಗು ಬಂದಿದೆ, ಅದನ್ನ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಚಿಕಿತ್ಸೆ ಹೇಗೆ? ನಾವು ಫಸ್ಟ್ ಕಂಡಿಡಿದ ಮೇಲೆ ಅವ್ರಿಗೆ ಯಾವ ಲೆವೆಲ್ ಅವ್ರ IQ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಫಸ್ಟ್ ಮೊದಲು IQ ಟೆಸ್ಟ್ ಮಾಡಿ ಟೆಸ್ಟ್ ಆನಂತರ ಯಾವ ಲೆವೆಲ್ ಇದ್ದಾರೆ, ಒಂದು ಅವ್ರು ಎಜುಕಬಲ್ ಇಲ್ಲ ಟ್ರೈನಬಲ್ ಇಲ್ಲ ಪೂರ್ತಿ ಸಪೋರ್ಟ್ ಬೇಕಾಗಿದ, ಫ್ಯಾಮಿಲಿ ಅವ್ರಿಗೆ ಒಂದು ಎಜುಕೇಶನ್ ಕೊಡೋದು, ಮತ್ತೆ ಅವ್ರ ಸೊಸೈಟಿ ಅವ್ರು ಎಲ್ಲಿ ಬೆಳೆಸಿ ಬರ್ತಾರೋ ಆ ಸೊಸೈಟಿಗೆ ನಾವು, ಆ ಫ್ಯಾಮಿಲಿಗೆ, ಆ ಸೊಸೈಟಿಗೆ, ಆ ಟೀಚರ್ಗಳಿಗೂ ನಾವು ಎಜುಕೇಶನ್ ಕೊಡಬೇಕು. ಅಂದ್ರೆ ನನಗೆ ಅರ್ಥ ಆಗೋದೇನು ಅಂದ್ರೆ ಶಾಶ್ವತ ಪರಿಹಾರ ನೀವು ಕೊಡಕ್ಕಾಗದೇ ಇರೋ, ಸಂಪೂರ್ಣ ಗುಣ ಆಗೋ ರೀತಿ ಔಷಧಿ ಕೊಡಕ್ಕಾಗದೇ ಇದ್ದನು ಹೇಗೆ ಅವ್ರನ್ನ ಬೆಂಬಲಿಸಬೇಕು, ಹೇಗೆ ಅವ್ರಿಗೆ ಸಪೋರ್ಟ್ ಕೊಡಬೇಕು ಅಂತ ಸುತ್ತಮುತ್ತಲಿರೋರ್ಗು ನೀವು ತರಬೇತಿ ಕೊಡ್ತೀರಾ, ಮಗುಗೂ ತರಬೇತಿ ಕೊಡ್ತೀರಾ? ಈ ತರಬೇತಿ ಬಹಳ ಮುಖ್ಯವಾಗಿದೆ. ಇಲ್ಲದ್ರೆ ಆ ಮಗುಗೆ ಅದು ತೊಂದರೆ ಹೆಚ್ಚಾಗುತ್ತೆ. ಕೆಲವು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಲೈಕ್ ವಿಟಮಿನ್ ಕೊಡೋದಾಗಿರ್ಲಿ, ಪೋಷಕ ನ್ಯೂಟ್ರಿಷನ್ ಕೊಡೋದಾಗಿರ್ಲಿ, ಇವೆಲ್ಲ ನಾವು ಮಾಡ್ತೀವಿ. ಈಗ ಯಾರಿಗಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಮಗುನೇ ತೋರಿಸಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವರು ಹತ್ತಿರ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಎಲ್ಲ ಪಕ್ಕದಲ್ಲಿ ಇರುವ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇರ್ಬೋದು, ಅಥವಾ ನಿಮ್ಹಾನ್ಸ್ ತರ ಒಂದು ಸೈಕ್ಯಾಟ್ರಿಕ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಇರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಟ್ ಮೊದಲನೇ ಆಗಿ ಕಮ್ಯುನಿಟಿ ನರ್ಸಸ್ ಮನೆಗೆ ಬರ್ತಾರೆ, ಅವ್ರ ಕಡೆನೂ ನಾವು ಇದನ್ನ ಸಮಸ್ಯೆಗಳೇ ಹಂಚ್ಕೋಬಹುದು, ತೋರಿಸಬಹುದು. ಅವರು ಪ್ರಾಪರ್ ರೆಫರಲ್ ಅರೇಂಜ್ ಮಾಡ್ತಾರೆ. ನೋಡಿ, ಬಹಳ ಮುಖ್ಯವಾದ ಮತ್ತು ಗಂಭೀರವಾದ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಡಾಕ್ಟರ್ ರಾಧಾಕೃಷ್ಣನ್ ಅವರೇ. ಎಲ್ಲ ಕೇಳುಗರಿಗೆ ಮಕ್ಕಳಲ್ಲಿ ಕಂಡುಬರುವಂತಹ ಬೌದ್ಧಿಕ ಅಸಾಮರ್ಥ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣಿಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ.
ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.